ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ರವರು ಅರೆಸ್ಟ್ ಆಗಿರುವುದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ಒಂದು ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಒಟ್ಟು 13 ಜನರ ಬಂಧನ ಕೂಡ ಆಗಿದೆ. ಇನ್ನು 4 ಜನ ಅಂದ್ರೆ 17 ಜನ ಇದ್ದಾರೆ. ಅದರಲ್ಲಿ 4 ಜನ ತಲೆಮರೆಸಿಕೊಂಡಿದ್ದಾರೆ. ಅವರ ಹುಡುಕಾಟ ಸಹ ನಡೀತಾ ಇದೆ ಅನ್ನೋದು ಕೂಡ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ವೀಕ್ಷಕರ, ಈ ಒಂದು ವಿಚಾರಣೆ ಸಂದರ್ಭದಲ್ಲಿ A1 ಆರೋಪಿಯಾಗಿ ಪವಿತ್ರ ಗೌಡ ಹಾಗೂ A2 ಆರೋಪಿಯಾಗಿ ದರ್ಶನ್ ಇದ್ದಾರೆ. ಆದ್ರೆ A1 ಆರೋಪಿ ಬೇರೆ ಯಾರೋ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ A1 ಆರೋಪಿ ಪವಿತ್ರ ಗೌಡ ಅಲ್ಲ, ರಜನಿ ಅನ್ನೋರು ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ವೀಕ್ಷಕರೇ. ಎಸ್, ರಜನಿ ಎಕ್ಸ್ಪ್ರೆಸ್ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ನಡೆಸುತ್ತಿರುವಂತಹ ಇವರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿಗಳು ಸಹ ಬರ್ತಾ ಇದೆ. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಮಾಡಿದ್ರು. ಆ ಒಂದು ಮೆಸೇಜ್ಗಳಿಂದ ಇವತ್ತು ಇಷ್ಟೆಲ್ಲ ಆಗಿದೆ. ದರ್ಶನ್ ಅವರು ಅವರನ್ನ ಹಲ್ಲೆ ಮಾಡೋದಿಕ್ಕಾಗ್ಲಿ ಅಥವಾ ಕೊಲೆ ಮಾಡೋದಿಕ್ಕಾಗ್ಲಿ ಈ ಒಂದು ಮೆಸೇಜ್ಗಳೇ ಕಾರಣ ಅನ್ನೋದು ಸಹ ಎಲ್ರಿಗೂ ತಿಳಿದು ಬಂದಿರೋದು. ಆದರೆ ಈ ಮೆಸೇಜ್ಗಳು ಬರ್ತಾ ಇರೋದಾಗ್ಲಿ ಅಥವಾ ಈ ತರ ಬ್ಯಾಡ್ ಕಮೆಂಟ್ಗಳು ಏನಿದೆ, ಇದು ಎಲ್ಲದನ್ನ ಪವಿತ್ರ ಗೌಡಗೆ ರಜನಿ ಅನ್ನೋರು ತಿಳಿಸ್ತಾ ಇದ್ರು. ಹಾಗಾದ್ರೆ ರಜನಿ, ದರ್ಶನ್, ಪವಿತ್ರ ಗೌಡ ಇವ್ರಿಗೆ ಇರುವಂತಹ ರಿಲೇಶನ್ಶಿಪ್ ಆದ್ರೂ ಏನು? ಎಸ್, ಇವ್ರು ನಡೆಸುತ್ತಿರುವಂತಹ ಒಂದು ಯೂಟ್ಯೂಬ್ ಅಲ್ಲಿ ದರ್ಶನ್ ರ ಬಗ್ಗೆ ಹಲವಾರು ಬಾರಿ ಒಂದು ಸುದ್ದಿಗಳನ್ನ ಮಾಡ್ತಾ ಇದ್ರು ಅವರ ಫೇವರ್ ಆಗಿ. ಹಾಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಅವರ ಇವರಿಬ್ಬರ ಜೊತೆ ಆತ್ಮೀಯತೆಯನ್ನ ಬಳಸ್ಕೊಂಡಿದ್ರು. ಹೀಗೆ ಆತ್ಮೀಯತೆ ಬೆಳೆದಾಗ ಫ್ರೆಂಡ್ಶಿಪ್ ಕೂಡ ಆಗಿರುತ್ತೆ ಪವಿತ್ರ ಗೌಡ ಹಾಗೂ ರಜನಿ ಅವ್ರಿಗೆ. ಈ ಒಂದು ಸಂದರ್ಭದಲ್ಲಿ ಬರ್ತಿದ್ದಂತಹ ಬ್ಯಾಡ್ ಕಮೆಂಟ್ಗಳನ್ನ ಪವಿತ್ರ ಗೌಡಗೆ ರಜನಿನೇ ಹೇಳಿದ್ರು ಅನ್ನೋ ವಿಚಾರ ಮಾಹಿತಿ ಕೂಡ ಬಂದಿದೆ. ಆದರೆ ಇದಕ್ಕೆ ಪ್ರತ್ಯುತ್ತರವಾಗಿ ರಜನಿ ಕೂಡ ಇದಕ್ಕೂ ನನಗೂ, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಯಾರೋ ಬೇಕಂತಲೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸಹ ಹೇಳಿದ್ದಾರೆ. ನೋಡೋಣ, ನಮ್ಮ ಪೊಲೀಸರ ವಿಚಾರಣೆ ನಂತರ ಈ ಒಂದು ವಿಚಾರಗಳೆಲ್ಲ ಹೊರಗೆ ಬರುತ್ತೆ. ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ರಜನಿ ಅವ್ರ ಕೈವಾಡ ಇದೆಯಾ ಇಲ್ವಾ, ಅಥವಾ ಬೇರೆ ಯಾರಿದ್ದಾರೆ ಇದರಲ್ಲಿ, ಇದೆಲ್ಲವೂ ವಿಚಾರಣೆ ನಂತರ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.